ಸಾಹಿತ್ಯ ಲೋಕದ ಸರಸ್ವತಿ ಪುತ್ರರಾದ ಎಸ್.ಎಲ್. ಭೈರಪ್ಪ ಸರ್ ಅವರು ಇಹಲೋಕ ತ್ಯಜಿಸಿದಾಗ ಪ್ರತಿಯೊಬ್ಬ ಕನ್ನಡ ಓದುಗನ ಮನಸ್ಸಲ್ಲೂ ಏನೋ ಒಂದು ತರಹದ ಶೂನ್ಯ ಭಾವ ಕಾಡಿತ್ತು. ನಾನು ಮತ್ತು ನನ್ನ ಗಂಡ ಅವರ ಕೃತಿಗಳನ್ನು ತುಂಬ ಇಷ್ಟಪಟ್ಟು ಓದಿಕೊಂಡಿದ್ದೇವೆ. ನಮ್ಮಿಬ್ಬರ ವೈವಾಹಿಕ ಜೀವನದಲ್ಲಿ ಕೇವಲ ಪ್ರೀತಿಯಷ್ಟೇ ಅಲ್ಲ, ಭೈರಪ್ಪ ಸರ್ ಅವರ ಕಾದಂಬರಿಗಳ ಚರ್ಚೆಯೂ ನಮ್ಮನ್ನು ಹತ್ತಿರ ತಂದಿದೆ. ಪರ್ವ, ಆವರಣ ಅಥವಾ ವಂಶವೃಕ್ಷಗಳ ಪಾತ್ರಗಳ ಬಗ್ಗೆ ಗಂಟೆಗಟ್ಟಲೆ ಮಾತನಾಡುವುದು ನಮ್ಮಿಬ್ಬರ ನೆಚ್ಚಿನ ಹವ್ಯಾಸ. ನಮ್ಮಿಬ್ಬರ ಎಷ್ಟೋ ವಿಚಾರಧಾರೆಗಳು ಅವರ ಪುಸ್ತಕಗಳಿಂದ ಪ್ರೇರಣೆ ಹೊಂದಿದೆ. ಅವರ ಅಗಲಿಕೆಯ ನಂತರ ನಾವೊಂದು ಸಂಕಲ್ಪ ಮಾಡಿದೆವು. ಅವರ ಜ್ಞಾನ ಭಂಡಾರ, ಅವರ ಎಲ್ಲ ಆಲೋಚನೆಗಳು ನಮ್ಮ ಮನೆಯಲ್ಲಿ ಸದಾ ಜೀವಂತವಾಗಿರಬೇಕೆಂದು ನಿರ್ಧರಿಸಿ ಅವರ ಲಭ್ಯವಿರುವ ಎಲ್ಲ ಮೇರುಕೃತಿಗಳನ್ನು ಸಂಗ್ರಹಿಸಿ ತಂದೆವು. ನಮ್ಮ ಬಳಿ ಮೊದಲೇ ಇದ್ದ 7 ಪುಸ್ತಕಗಳನ್ನು ಹೊರತುಪಡಿಸಿ ಉಳಿದ 19 ಪುಸ್ತಕಗಳನ್ನು ಮನೆಗೆ ಹೊತ್ತು ತಂದೆವು. ಮನೆಗೆ ತಂದ ಪುಸ್ತಕಗಳನ್ನು ನಾವಿಬ್ಬರೂ ಸೇರಿ ನಮ್ಮ ಮನೆಯ ಪುಟ್ಟ ಬುಕ್ ಶೆಲ್ಫಿನಲ್ಲಿ ಜೋಡಿಸಿದೆವು. ಅವತ್ತು ಕೇವಲ ಪುಸ್ತಕಗಳನ್ನಲ್ಲ, ನಮ್ಮ ಸಂಸ್ಕೃತಿಯ, ನಮ್ಮ ಹೆಮ್ಮೆಯ ಇತಿಹಾಸವನ್ನು ನಮ್ಮ ಮನೆಯ ಮಡಿಲಿಗೆ ಬರಿಮಾಡಿಕೊಂಡ ನೆಮ್ಮದಿ ನಮ್ಮದಾಗಿತ್ತು. ಬರಹಗಾರರು ದೈಹಿಕವಾಗಿ ಮರೆಯಾಗಬಹುದು, ಆದರೆ ಅಕ್ಷರ ರೂಪದಲ್ಲಿ ಅವರೆಂದಿಗೂ ಅಮರ. ನಮ್ಮ ಮನೆಯ ಗ್ರಂಥಾಲಯದಲ್ಲಿ ನಮ್ಮ ಭೈರಪ್ಪ ಸರ್ ಸದಾ ನಮ್ಮೊಂದಿಗಿರುತ್ತಾರೆ.